ಎಲ್ಲರಿಗೂ ಮತ್ತೊಮ್ಮೆ ಮ್ಯಾಡ್ ಕಿಚನ್ಗೆ ಸ್ವಾಗತ ಸುಸ್ವಾಗತ. ಹೊಸದಾಗಿ ನಮ್ಮ ಚಾನೆಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವತ್ತಿನ ರೆಸಿಪಿ ಗೋಬಿ ಮಸ್ತಾನಿ. ಇದನ್ನ 10 ನಿಮಿಷದಲ್ಲಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ, ಬನ್ನಿ. ಮೊದಲು ಒಂದು ಗೋಬಿನ ಕಟ್ ಮಾಡಿ ಬಿಸಿನೀರಲ್ಲಿ ಅಜ್ಜಿಟ್ಕೊಳ್ಳಿ. ಈಗ ಇದಕ್ಕೆ 4 ಸ್ಪೂನ್ ಕಾರ್ನ್ಫ್ಲೋರ್, 1 ಸ್ಪೂನ್ ಮೈದಾ, 1 ಸ್ಪೂನ್ ಚಿಲ್ಲಿ ಪೌಡರ್ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡು ಕಲಸಿಟ್ಕೊಂಡು ಮ್ಯಾರಿನೇಟ್ ಮಾಡ್ಕೊಳ್ಳಿ. ಈಗ ಮ್ಯಾರಿನೇಟ್ ಆದಂತದನ್ನ ಎಣ್ಣೆಲಿ ಕರ್ಕೊಳ್ಳಿ. ಕರೆದ ನಂತರ ಗರಿಗರಿಯಾಗಿರೋ ಗೋಬಿ ಮಸ್ತಾನಿ ರೆಡಿಯಾಗಿದೆ. ಇದು ಫ್ರೈಗೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ಗಳು. ಈಗ ಮೊದಲಿಗೆ ಒಂದು ಬಾಣಲಿಗೆ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ, ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಅದ್ರ ಜೊತೆ ಉದ್ದುದ್ದ ಕಟ್ ಮಾಡಿರೋ ಈರುಳ್ಳಿಯನ್ನು ಹಾಕೋತಾ ಇದ್ದೀನಿ. ಈರುಳ್ಳಿನ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಸಾಕು, ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ. ಈಗ ಇದಕ್ಕೆ ಅರ್ಧ ಕ್ಯಾಪ್ಸಿಕಮ್ನ ಹೆಚ್ಕೊಂಡಿರೋ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ. ಈಗ ಕ್ಯಾಪ್ಸಿಕಮ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸಣ್ಣದಾಗಿ ಹೆಚ್ಕೊಂಡಿರೋ 4 ಹಸಿಮೆಣಸಿನ್ಕಾಯಿ. ಈಗ ಇದಕ್ಕೆ 5 ಸ್ಪೂನ್ ಟೊಮೊಟೊ ಕೆಚಪ್ ಹಾಕೊಳ್ತಾ ಇದ್ದೀನಿ. 2 ಸ್ಪೂನ್ ಸೋಯಾ ಸಾಸ್. ಈಗ ಇದೆಲ್ಲ ಫ್ರೈ ಆದಮೇಲೆ ಕರ್ದಿಟ್ಕೊಂಡಿರೋಂಥ ಗೋಬಿನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಈಗ ಮಿಕ್ಸ್ ಆಗಿದೆ. ಇನ್ನೇನು ರೆಡಿ ಆಯಿತು ನಮ್ಮ ಗೋಬಿ ಮಸ್ತಾನಿ. ಆಹಾ, ನೋಡ್ರಿ ಹೇಗಿದೆ ನೋಡ್ರಿ, ಬಾಯಲ್ಲಿ ಹಾಗೆ ನೀರು ಉರಿತಾ ಇದೆ. ಆ ಸ್ಟ್ರಕ್ಚರು ಅಬ್ಬಬ್ಬಬ್ಬಬ್ಬಬ್ಬ, ಒಳ್ಳೆ ಸ್ಟ್ರಕ್ಚರು. ಸೊ ಫೈನಲಿ ನಮ್ಮ ಗೋಬಿ ಮಸ್ತಾನಿ ರೆಡಿಯಾಗಿದೆ. ಇದಕ್ಕೆ ನಮ್ಮ ಅಲಂಕಾರದ ರಾಣಿ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಗೆ ಉದುರಿಸ್ಕೊಂಡ್ಬಿಡೋಣ. ಸೊ ಸಿಂಪಲ್ ರೆಸಿಪಿ, ನೀವು ಈವ್ನಿಂಗ್ ಟೈಮಲ್ಲಿ ಮನೇಲಿ ಮಾಡ್ಕೊಳ್ಳಿ, ಖುಷಿಯಾಗಿ ತಿನ್ಕೊಳ್ಳಿ. ಆಹಾ, ಈಗ ಇದರ ರುಚಿ ನೋಡುವ ಸಮಯ. ಅಲ್ಲೆಲ್ಲೆಲ್ಲೆಲ್ಲೆ ನೋಡ್ರಿ ಹೇಗಿದೆ ನೋಡ್ರಿ ಗೋಬಿ ಮಸ್ತಾನಿ. ಆ ಕ್ಯಾಪ್ಸಿಕಮು, ಆ ಈರುಳ್ಳಿ, ಆ ಮೇಲ್ಗಡೆ ಉದುರಿಸಿರುವಂತ ಕೊತ್ತಂಬರಿ ಸೊಪ್ಪು, ಅಬ್ಬಬ್ಬಬ್ಬಬ್ಬಬ್ಬಬ್ಬ, ಸ್ವರ್ಗ. ಇದೇ ತರ ಇನ್ನಷ್ಟು ಸಿಂಪಲ್ ರೆಸಿಪಿಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗುವ, ಬಾಯ್.